ನನ್ನ ಹತ್ರ ಬಿಟ್ಟಿಗೆ ಐತಾ ಇದ್ದ ಗೆದಾಗೆಲ್ಲ ಅವ್ನ್ ಗೆದ್ದದ್ರಿಂದ ನನಗೆ ಉಳಿತಾ ಇತ್ತು. ದಟ್ ಇಸ್ ದಿ ಎಸ್ಟೇಟ್. ಹಂಗಾದ್ರೆ ನೀವು ಬರೀ ಊಟಕ್ಕಷ್ಟೇ ಕೆಲಸ ಮಾಡ್ತಾ ಇದ್ದೀರಾ, ಏನು ಆಸ್ತಿನೇ ಮಾಡ್ಲಿಲ್ಲ. ಈಗ ಅವನಿಗೆ ಮೋಕ್ಷ ಕೊಡ್ಬೇಕಲ್ಲ, ತಿಥಿ ಮಾಡೋರು ಯಾರು? ನೀವು KSRTC ಅವ್ರು ಪ್ರತಿ ವರ್ಷ ಅವನಿಗೆ ತಿಥಿ ಮಾಡ್ತೀರಾ. ಮಾಲೆ ಅಮಾವಾಸ್ಯೆ ಬಂತೀಗ ಡ್ರೈವರ್ಗೆ ಬಸ್ ಕೊಡುವಾಗ ನಿಮ್ಮ ಡಿಪೋ ಮ್ಯಾನೇಜರ್ಗಳು ದುಡ್ಡು ಡ್ರೈವರ್ಗಳ ದುಡ್ಡು ಇಸ್ಕೊಳ್ಳೋದ್ ನಿಲ್ಸಕ್ ಹೇಳಿ. ಅವಾಗ ದುಡ್ಡು ಕೊಡ್ಲಿಲ್ಲ, ಲಂಚ ಕೊಡ್ಲಿಲ್ಲ ಅಂದ್ರೆ ಬ್ರೇಕ್ ಡೌನ್ ಆಗೋ ಬಸ್ಗಳು ಕೊಡೋದನ್ನ ನಿಲ್ಸಕ್ ಹೇಳಿ ಅವ್ರು. ಡಿಪೋನ ಟೈರ್ ಪಂಚರ್ ಹಾಕ್ಬೇಕಾದ್ರೆ ದುಡ್ಡು ಕೊಡ್ಬೇಕು ಅಂತ ನೀವೇ ಕೊಟ್ಟಿದ್ದೀರಾ. ಮತ್ತೆ KSRTC ಅವ್ರ ನೀವೇ ಕೊಟ್ಟಿದ್ದೀರಲ್ರಿ ಮೇಡಮ್. ಇವ್ರ ಅವ್ರ ಸಂಬಂಧಿಕರಲ್ದೇ ಆದ್ಮೇಲೆ ಯಾಕೆ ಕೊಟ್ರಿ 15,000? ನೀವು ಇನ್ಪೆಸ್ಟ್ ಮಾಜರ್ ಹಾಜರ್ ಮಾಡ್ಬೇಡ್ವೇನ್ರಿ? ಡೆಡ್ ಬಾಡಿ ನಮಗ್ ಡೆಲಿವರಿ ಮಾಡೋದು, ತಿಥಿ ಕಾರ್ಯ ಎಲ್ಲ ಮಾಡಿದವ್ರು ನಾವ್ ಅಂತ ಬೇಕಲ್ಲ. ಇಫ್ ಯು ಆರ್ ನಾಟ್ ಎ ಡಿಪೆಂಡೆಂಟ್ ಯು ಕುಡ್ ಹ್ಯಾವ್ ಕ್ಲೈಮ್ ದಿ ಎಸ್ಟೇಟ್ ಮೀಟರ್. ಲಾಸ್ ಆಫ್ ಎಸ್ಟೇಟ್ ಪ್ಲಸ್ ಈ ಕನ್ವೆನ್ಷನಲ್ ಕೇಳ್ಬೋದಿತ್ತು. ಮೇಜರ್ ಆಗಿ ನೀವು 15,000 ಕೊಟ್ಟಿದ್ದೀರಾ ಇಲ್ವಾ ಅದ್ ಹೇಳಿ ಮೇಡಮ್. ಅದೇಗೆ ಅದಕ್ಕೋಸ್ಕರ ದಟ್ಸ್ ವಾಟ್ ಐ ಆಮ್ ಟೆಲಿಂಗ್ ಹಿಮ್. ಅದು ಎಸ್ಟೇಟ್ ಕೊಡೋಣ ಅಂತ. 30% ಆಫ್ ದಿ ಲಾಸ್ ಆಫ್ ಎಸ್ಟೇಟ್ ಕನ್ವೆನ್ಷನಲ್. Madam, PM report says he was aged 45 years. ಗೊತ್ತಾಯ್ತಾ? ಮತ್ತೆ ಇನ್ನೊಂದು ಸಪರೇಷನ್ ಆಫ್ ಫ್ಯಾಕ್ಟ್ ಪ್ರಶ್ನೆನೇ ಇಲ್ಲ. ಯಾಕೆ ಅಂದ್ರೆ ನಿಂಗರಾಜು ಸನ್ ಆಫ್ ನಿಂಗೇಗೌಡ ಅಂತ ಇರೋದು. ದಿ ಪೆಟಿಷನರ್ ಈಸ್ M ಜಯರಾಜು ಸನ್ ಆಫ್ ಜೀನ್ ರಾಜ್. ಹಂಗಾಗಿ ಇಲ್ಲಿ ಡಿಪೆಂಡೆನ್ಸಿ ಪ್ರಶ್ನೆ ಬರದೇ ಇಲ್ಲ. ನೋ ಕ್ವೆಶ್ಚನ್ ಆಫ್ ಡಿಪೆಂಡೆನ್ಸಿ, ಓನ್ಲಿ ಲಾಸ್ ಆಫ್ ಎಸ್ಟೇಟ್. ನನ್ನ ಹತ್ರ ಬಿಟ್ಟಿಗೆ ಐತಾ ಇದ್ದ ಗೆದಾಗೆಲ್ಲ ಅವ್ನ್ ಗೆದ್ದದ್ರಿಂದ ನನಗೆ ಉಳಿತಾ ಇತ್ತು. ದಟ್ ಇಸ್ ದಿ ಎಸ್ಟೇಟ್. ನಾ ಊಟ ಹಾಕ್ತಿದ್ದೆ, ಫ್ರೀಯಾಗಿ ಕೆಲಸ ಮಾಡ್ತಾ ಇದ್ದ. ಸೊ ನನ್ಗಷ್ಟೊಂದು ಅವ್ನ ಸಂಪಾದನೆ ಬಿಟ್ಟಿ ಕೆಲಸ ಮಾಡೋದ್ರಿಂದ ಉಳ್ಕೋತಲ್ಲ ಮೇಡಮ್. ಅದೇ ಊಟಕ್ಕೆ ಅದಕ್ಕೆ ಸರಿ ಆಗತ್ತೆ. ಹಂಗಾದ್ರೆ ನೀವು ಬರೀ ಊಟಕ್ಕಷ್ಟೇ ಕೆಲಸ ಮಾಡ್ತಾ ಇದ್ದೀರಾ, ಏನು ಆಸ್ತಿನೇ ಮಾಡ್ಲಿಲ್ಲ. ಮೇಡಮ್ ಹ್ಯೂಮನ್ ವ್ಯಾಲ್ಯೂಸ್ ನ ಮಟ್ಟಕ್ಕೆ ನಾವು ಕೆಳಗಡೆ ನೋಡಕ್ ಆಗಲ್ಲ. ಒಬ್ಬ ಕೂಲಿ ಆದವನ್ಗುನು ಒಂದು ಅದಕ್ಕೆ ನಾನ್ ನಿಮ್ ಪರವಾಗಿ ಆರ್ಗ್ಯುಮೆಂಟ್ ಮಾಡಿದ್ನಲ್ಲ. ಈಗ ಈಸ್ ಅಟ್ ಮೋಸ್ಟ್ ಎಂಟೈಟಲ್ಡ್ ಫಾರ್ ಲಾಸ್ ಆಫ್ ಎಸ್ಟೇಟ್ ಮೇಡಮ್. ಅನದರ್ ಥಿಂಗ್ ಈಸ್ ಕನ್ವೆನ್ಷನಲ್. ದಟ್ಸ್ ಆಲ್. ಯಾಕೆಂದ್ರೆ ಈಗ ಅವನಿಗೆ ಅವರು ಸತ್ತೋಗಿದ್ದಾನೆ ಪಾಪ. ಈಗ ಅವನಿಗೆ ಮೋಕ್ಷ ಕೊಡ್ಬೇಕಲ್ಲ, ತಿಥಿ ಮಾಡೋರು ಯಾರು? ನೀವು KSRTC ಅವ್ರು ಪ್ರತಿ ವರ್ಷ ಅವನಿಗೆ ತಿಥಿ ಮಾಡ್ತೀರಾ. ಮಾಲೆ ಅಮಾವಾಸ್ಯೆ ಬಂತೀಗ ಅಷ್ಟು ಮೋಕ್ಷ ನಿಮ್ KSRTC ಡಿಪೋ ಅಲ್ಲಿ ನೀವು ಮಾಡ್ಬೇಕಾಗತ್ತೆ ನೋಡಿ. ಈಗ ಕ್ರಮ ಹಾಕಿ ಪ್ರತಿ ವರ್ಷ ನಮ್ಮ ಡಿಪೋದಲ್ಲಿ ಲಿಂಗಪ್ಪನ ತಿಥಿಯನ್ನ ನಾವು ಮಾಡ್ತೀವಿ ಅಂತ ನೀವು ಮೆಮೊ ಹಾಕಿ ಐ ವಿಲ್ ಡಿಸ್ಮಿಸ್ ದಿ ಕ್ಲೇಮ್. ಲಾಸ್ ಆಫ್ ಡಿಪೆಂಡೆನ್ಸಿ ಬರಲ್ಲ, ಅದೆಲ್ಲ ಬರೋದಿಲ್ಲ. 2012 ಅಲ್ಲಿ ಏನು ಅಂದ್ರೆ ವಿಲ್ ಗಿವ್ ಹಿಮ್ ದಿ ಲಾಸ್ ಆಫ್ ಫ್ಯೂನರಲ್ ಎಕ್ಸ್ಪೆನ್ಸಸ್ ಅಂಡ್ 45 years ಗೆ ಅವರು ಎಷ್ಟು ಮಾಡಿದ್ದಾರೆ? 6,55,000 ಇದೆ. ಲಾಸ್ ಆಫ್ ಎಸ್ಟೇಟ್ ಗೆ ಲವ್ ಅಂಡ್ ಅಫೆಕ್ಷನ್ 2000 ಆಕ್ಸಿಡೆಂಟ್ ಯಾವಾಗ? 2012. ಆಯ್ತ್ರಿ. 2012 ಇದ್ರೆ ಇವ್ರಿಗೆ ಎಲ್ಲಾರ್ಗು ಲವ್ ಅಂಡ್ ಅಫೆಕ್ಷನ್. ನೀವು 28 ಜನ ಕಾಸು ಕೊಡದೆ ಅವ್ರ ಕೆಲ್ಸ ಮಾಡಲ್ಲ ಮಕ್ಳು. ಈಗ ಡಿಪೆಂಡೆನ್ಸಿ ಕ್ಯಾಲ್ಕುಲೇಟ್ ಮಾಡ್ರ ಸರಿ ಇದೆ ಹೇಳಿ. ಇದ್ರೆ 30% 25% ಲಾಸ್ ಆಫ್ ಎಸ್ಟೇಟ್ ಮಾಡಿ ಕ್ಲೋಸ್ ಮಾಡಿ. ಈಗ ನೀವು ಆ ಡಿಪೋಸಿಷನ್ ಓದಿದ್ರು ಅಲ್ಟಿಮೇಟ್ಲಿ ವಿಲ್ ಕಮ್ ಟು ದಟ್ ಪಾಯಿಂಟ್ ಅಷ್ಟೇ. ನೋ ಡಿಪೆಂಡೆನ್ಸಿ ವಿಲ್. ನಾವು ನೀವು ಕೇಸ್ ಗೆದ್ದಾಯ್ತು, ಬಟ್ ಫಾಸ್ಟರ್ ಅಂತ ತಗೊಳ್ಳೋಣ. We have to balance, madam. But ಇದರಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ
ಸುಳ್ ಡಾಕ್ಯುಮೆಂಟ್ ಅಂತ ಏನಿಲ್ಲ ಮೇಡಮ್, ಸುಳ್ ಡಾಕ್ಯುಮೆಂಟ್ ಇದ್ದಿದ್ರೆ ಹೇಳ್ತೀನಿ ಕೇಳಿ. ಕ್ರಿಯೇಟ್ ಮಾಡಿದಿದ್ರೆ 70 ವರ್ಷ ಅಂತ ಆಗ್ತಿರ್ಲಿಲ್ಲ, ಅವಾಗ ಏನೋ ಬರ್ದಿದ್ದಾರೆ. ಈ ಮೇ ಬಿ ಹಾ, ಬಟ್ ಇಲ್ಲಿ ನೀವು ಇದಿರ್ಲಿ 47 ಅಲ್ಲಿ 47 ಅಲ್ಲಿ ಅವ್ನಿಗೆ ಏಜ್ 70 ವರ್ಷ ಆಗಿತ್ತು ಅಂತ ಏನಾರು ಹೇಳಿ ಒಪ್ಕೊಂಡಿದಾರ ಅವ್ರು? ಒಪ್ಕೊಂಡಿದ್ರೆ ಹೇಳಿ, 70 ವರ್ಷಕ್ಕೆ ಮಾಡೋಣ ಕ್ಯಾಲ್ಕುಲೇಷನ್. ಅಲ್ಲ ಅಲ್ಲಿ ಏನಿದೆ ಅಂತ ಸುಮ್ಮನೆ ಮಾಡಕ್. PM ರಿಪೋರ್ಟ್ 2012 ಅಲ್ಲಿ ಮೇಡಮ್ 7,000 ರೂಪಾಯಿ ಇದೆ ಮೇಡಮ್. 7,045 ವರ್ಷ. ಎಷ್ಟು? 200 ರೂಪಾಯಿ ಅಂದ್ರೂ ಓದಿ 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 ಓದಿ. ಯಾರ 18 ಈ ಕ್ಲಿಪ್ನಲ್ಲಿ ಎಷ್ಟು ತಗೊಂಡಿದ್ದಾರೆ ಇನ್ಕಮ್? 3,900 ತಗೊಂಡಿದಾರ. ಸೊ ಡಿಡಕ್ಷನ್ ಆಫ್ 50% ಇನ್ಕಮ್ ಆಫ್ rupees 7,000 ಅಮೌಂಟ್ 3,000. ಹಾ 30% ಹಾಕೊಂಡಿದಾರ ಅವ್ರು, ತಪ್ಪದು. ಹಾ ಬನ್ನಿ ಆಯ್ತು, 6,000. ಈಗ ಇವರು 200 ರೂಪಾಯಿನ ಇನ್ ಕೊಡ್ತಾ ಇದ್ದಿದ್ದು ಡೈಲಿ, ಹೌದೇನ್ರಿ? ನೋಡ್ರಿ ಆಯ್ತು, 200 ಅಂದ್ರೆ 6,000 ರೂಪಾಯಿ. ಈಗ ಇವರು 45 ಅಂದ್ರೆ 25%. ಮೇಡಮ್ ಹೇಳಿ. ಕ್ಲೈಮ್ ಅಲ್ಲಿ ಏನಿದ್ರೆ ಅಷ್ಟೇ ತಗೊಳ್ಳೋ. ಮಂತ್ಲಿ ಇನ್ಕಮ್ ಆಫ್ ದಿ ಡಿಸಿಡಿಸ್ 3,000 ಇದೆಯಲ್ರಿ. ಅಯ್ಯೋ ನಿಮ್ಮ ಕೈಗ ನಿಮ್ಮ ಅಫಿಡವಿಟ್ ಏನಿದೆ? $3,000 ಬರ್ದಿದ್ರಿ. ನಿಮ್ಮ ಅಫಿಡವಿಟ್ ಎವಿಡೆನ್ಸ್ ಅಲ್ಲಿ ಇನ್ಕಮೇ ಇಲ್ಲ. ಅದು ಹೋಗಿ ಎಲ್ಲೆಲ್ಲೋ ಹೋಗ್ತಾ ಇದೆ, ಹೋಗಿ ಅದಕ್ಕೆ ಅವ್ರ ರೇಣುಕಾ ಅವ್ರು ಬಂದಾಗ್ಲೇ ನಂಗೆ ಡೌಟು, ಏನೋ ಮಂತ್ರ ಹೊಡಿತಾರ ಬಂದು ಅಂತ ಗೊತ್ತು ನನಗೆ. $3,000 ಅಂದ್ರೆ ಎಷ್ಟು? 750. 3,750. $45 ಎಷ್ಟು ಮಲ್ಟಿಪ್ಲೈಯರ್? 14. $1,55,000 ಬರುತ್ತೆ ಇನ್ಸ್ಟೆಡ್ ಆಫ್ 20,000.
even if we treat him as a caretaker and he was under the ಇವನ ಜೊತೆನಲ್ಲಿ ಇದ್ದದ್ರಿಂದ ಇವನ್ ಇನ್ಕ್ವೆಸ್ಟ್ ಮಾಡಿದ್ಮೇಲೆ ಡೆಡ್ ಬಾಡಿ ವಾಸ್ ಡೆಲಿವರ್ಡ್ ಟು ಹಿಮ್ ಮತ್ತೆ ಇವರಿಗೆ ಎಕ್ಸ್ಗ್ರೇಷಿಯಾ 15,000 ಅವ್ರು ಕೊಟ್ಟಿರೋದೆಲ್ಲ ಲೆಕ್ಕಕ್ಕೆ ತಗೊಂಡಾಗ he was under his care and custody ಇದ್ದಾಗ he is entitled for loss of estate and conventional debts ಅಂತ ಮಾಡೋಣ. ಇನ್ನೇನ್ ಮೇಡಮ್ ಹೇಳಿ ರೇಣುಕಾ ಅವ್ರು ಇನ್ನೇನಾರು ಅಬ್ಜೆಕ್ಷನ್ಸ್? 30%. All depending upon 94,500. ಮೇಡಮ್ 25% ನಾನು ತಗೋತಾ ಇದ್ದೆ ಪ್ರೊವೈಡೆಡ್ ಅಲ್ಲಿ ಇನ್ಕಮ್ 3,000 ಆಗಿದೆ ಪುನಃ ಅದ್ರೊಳಗೆ ಬಂದ್ರು ಅಷ್ಟೇ ಹೋಗಿ ಸುಮ್ಮನೆ ಬೇಡಿ. ಇಲ್ಲ 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 ಆಗಲ್ಲ ಮನೊಳಗನೆಲ್ಲ ಇಷ್ಟೇ ಕೊಡ್ಬೇಕು ಅಂತ ಏನಿಲ್ಲ. ಯು ಹ್ಯಾವ್ ಟು ಕನ್ಸಿಡರ್ ದಿ ಸರ್ಕಮ್ಸ್ಟೆನ್ಸಸ್. ಹಂಗಿದ್ರೆ ಹಾಗಾದ್ರೆ ಲವ್ ಅಂಡ್ ಅಫೆಕ್ಷನ್ ಎಲ್ಲಾರ್ಗು ಕೊಡೋಣ ಬಿಡಿ 25 ತಗೋತೀನಿ ನೋಡಿ ತಗೋತೀನಿ ಆಯ್ತು. ಈಗ 44,000 ಇಲ್ಲ ಅಲ್ಲ ಒಬ್ಬರೇ ಇರೋದು ಜಾಸ್ತಿ ಇಲ್ಲ. ಈ ಸಲೋನ್ ದೇರ್ ಆರ್ ನೋ ಅದರ್ ಪೆಟಿಷನರ್ ಒಬ್ಬರೇ ಅಲ್ಲೇನ್ರಿ? ಹಾಕ್ಸಿದ್ರೆ ಕೊಡ್ಬೇಕಾಗೋದು. ಎಸ್ KSRTC is questioning the judgment dated 4/4/2016 passed in MEC 451 of 2013 by the second additional senior civil judge and additional MACT 8 Shimoga. Rank of the parties will be referred to as per their status before the tribunal. Facts of the case are on 5/11/2012 at 12 noon. When Ningappa, the deceased, while crossing the Shimoga Vanali road, while grazing the buffalo at Ballupura village, KSRTC bus bearing number K09F8347 dashed against him, due to which the deceased sustained the injuries and he succumbed to death on 7/11/2012 at Meghan Hospital, Shimoga. The petitioner claims that the deceased was his foster son and approached the tribunal for grant of compensation. Claim was opposed by the KSRTC. The tribunal, after taking the evidence and hearing both the parties, assessed the compensation of rupees 6,65,200 with interest at 9% per annum. Agreed by the same, the insurance, the KSRTC is before this court. Heard the argument of Srimati ರೇಣುಕಾ HR, learned counsel for the KSRTC, and Shri Pawan Kumar N for Shri L. Ramesh Babu, learned counsel for the petitioner. Next para. It is contended by the learned counsel for the KSRTC that the petitioner claims that the deceased was his foster son. Before the tribunal, the ration card is placed as per Exhibit P5, wherein it goes to show that on the date of issue of the ration card on 8/9/2012, the age of the petitioner was 72 years and that of the deceased as 70 years. Therefore, the deceased cannot be a foster son of the petitioner. The tribunal erroneously assessed the dependency and awarded the compensation which he is not entitled to, and she sought for dismissal of the claim petition. For contra, learned counsel for the petitioner has contended that on the date of accident, the deceased was aged 45 years. Same is reflected in the postmortem report. After the inquest measure,
The dead body of the deceased was delivered to the custody of the petitioner, who has performed the funeral and obsequies ceremonies, and he continued the same till today. Full stop. The deceased was under the care of the petitioner. For this reason, the officials have recognized the same and issued the ration card as per Exhibit P. This goes to show that the petitioner is dependent on the deceased. When the accident took place, the deceased was grazing the buffalo belonging to the petitioner. Therefore, the tribunal is right in holding that the petitioner is the dependent and thereby assessed the compensation and he is entitled to claim the same. ಅದಕ್ಕಿಂತ ಅದಾದ್ಮೇಲೆ ಇದು ಹಾಕೊಳ್ಳಿ. ಅದಕ್ಕಿಂತ ಮೊದಲು ರೇಣುಕಾ ಮೇಡಮ್ ಅವರ ಆರ್ಗ್ಯುಮೆಂಟ್ ಅಲ್ಲಿ ಇಂಟ್ರೆಸ್ಟ್ ಬಗ್ಗೆ ಒಂದು ಹಾಕ್ಬಿಡಿ. The tribunal has awarded 9% interest, which is on the higher side. No banks will offer interest at the said rate and sought for said rate. ಅಷ್ಟೇ ಸಾಕು. ಅದರ ಮೇಲೆ ಹಾಕ್ಬಿಟ್ಟು ಆಮೇಲೆ ಕ್ಲೈಮ್ ಫಾರ್ ಡಿಸ್ಮಿಸಲ್ ಆಫ್ ದಿ ಕ್ಲೈಮ್ ಪಿಟಿಷನ್ ಅಂತ ಹಾಕ್ಬಿಟ್ಟು. I gave my anxious consideration to the arguments addressed on behalf of both sides and perused the materials on record. The petitioner hails from Bullapura village of Shimoga Taluk, where the accident had taken place between the KSRTC bus and the deceased Ningappa. The petitioner claims that the deceased was his post-person. To support the same, apart from asserting the same on oath in the witness box, he has relied on the Exhibit P5 ration card issued by the Food and Civil Supplies Department, which explains that the deceased was the son of the petitioner. Full stop. There is a mistake in mentioning of the age of the deceased at 70 in the ration card, whereas PM report clearly point out that at the time of autopsy, the medical officer has noticed the age of the deceased at 45. Full stop. As rightly contended by the learned counsel for the petitioner, the age of 70 mentioned in the ration card is a mistake. Full stop. During the inquest, it is noticed that the deceased was under the care and custody of the petitioner. After the autopsy, the dead body was handed over to the petitioner, who conducted the final rituals of the deceased. Ration card shows that the deceased was under the care and custody of the petitioner. Admittedly, the deceased was not the biological son of the petitioner, but he was under the care and custody of the petitioner. Under such circumstances, the loss of dependency will not come into picture, as in the course of evidence, the petitioner himself admitted that he has engaged the services of the deceased by paying him rupees 200 fully per day, and the deceased was staying with in his house under his care and custody. Hence, it is proper to assess the loss of estate and to award compensation towards conventional heads. Full stop. ಅದಕ್ಕಿಂತ ಮೊದಲು ಇನ್ನೊಂದು ಕನ್ವೆನ್ಷನಲ್ ಹೆಡ್ಸ್ ಎಕ್ಸ್ಗ್ರೇಷಿಯಾ ಅಂದ್ರೆ ಪುನಃ ಡಿಸ್ಕೌಂಟ್ ಕೇಳ್ತಾರೆ, ಅದು ಹೇಳೋದೇ ಬೇಡ. ಫುಲ್ ಸ್ಟಾಪ್. ಎಲ್ಲಿದೆ ನೀವು ತೋರಿಸ್ಬೇಕು, ನೀವು ಎಲ್ಲಿದೆ ಎಲ್ಲಿದೆ ನೀವು ನಿಮ್ ರಿಟರ್ನ್ ಸ್ಟೇಟ್ಮೆಂಟ್ ಅನ್ನ ಟಚ್ ಮಾಡ್ತಾ ಇಲ್ಲ. ನಾನು ಐ ಆಮ್ ನಾಟ್ ಟಚಿಂಗ್ ಯುವರ್ ರಿಟರ್ನ್ ಸ್ಟೇಟ್ಮೆಂಟ್ ಮೇಡಮ್. ಇದು ಆ ರೆಕಾರ್ಡು ಇದನ್ನೆಲ್ಲ ತಗೊಂಡಾಗ ಈ ವಾಸ್ ಮಾಡಿದಾರ, ಮಾಡಿದ್ರು ಮಾಡೋಣ. ಅಲ್ಲಿ ಮತ್ತೆ ಇನ್ನೊಂದು ಲೈನ್ ಇದಕ್ಕೆ ಸರ್, ಎಸ್ ಪರ್ಫಾರ್ಮ್ ದಿ ಫೈನಲ್ ರಿಚುವಲ್ಸ್ ಅಂತೆಲ್ಲ ಬಂತಲ್ಲ, ಅದಾದ್ಮೇಲೆ ದಿ ಟ್ರಿಬ್ಯುನಲ್ ಹ್ಯಾಸ್ ಅಬ್ಸರ್ವ್ಡ್
payment of ex gratia amount of rupees 15,000 paid to the petitioner by the KSRTC. This fortifies that the deceased was under the care and custody of the petitioner. Full stop. Next para. As pointed out in the PM report, the deceased was aged 45 years, and in the claim petition, it is specifically stated that the deceased was earning rupees 3,000 per month. Hence, the income of the deceased has to be taken at 3,000. Since he was a bachelor, alva, he was a bachelor, 150% has to be deducted towards personal expenses, and 25% has to be considered as future prospects. Then the loss of dependency comes to 3,000 plus 750 bracket ಅಲ್ಲಿ 25% 3,750 minus 1,875 equals 1,875 into 12 into 14 3,15,000. If 30% of it comes to 94,500 towards loss of estate, towards loss of lavand affection 44,000, and funeral expenses of 16,000 has to be considered with 10% appreciation on the conventional heads in the light of the judgment of the Pranay Sethi so and so. Total compensation comes to 1,55,000. Actually ex gratia ನ ಡಿಡಕ್ಟ್ ಮಾಡಕ್ ಬರೋದಿಲ್ಲ ಅಂತ ಡಿವಿಷನ್ ಬೆಂಚ್ ಜಜ್ಮೆಂಟ್ ಆಗಿದೆ ನೋಡಿ. ಎಕ್ಸ್ ಗ್ರೇಷಿಯಾ ಯಾಕೆ ಡಿಡಕ್ಟ್ ಮಾಡಕ್ ಮೇಡಮ್ ಹೇಳ್ತೀನಿ ಕೇಳಿ. ಪ್ಯಾಸೆಂಜರ್ ಆಗಿದ್ರೆ ನಾನ್ ಮಾಡ್ತಿರ್ಲಿಲ್ಲ. ಯಾಕೆ ಅಂದ್ರೆ ನೀವು 100 ರೂಪಾಯಿ ಕಲೆಕ್ಟ್ ಮಾಡ್ತೀರಿ ನೀವು KSRTC ಅವರು. ಅದರದ್ದು ದುಡ್ಡು ಕೊಡೋದು ನೀವು. Since he is not a passenger, I will deduct. ಮ್ಯಾನೇಜಿಂಗ್ ಡೈರೆಕ್ಟರ್ಗೆ ಆ ಬಗ್ಗೆ ಕಾಂಪ್ಲಿಮೆಂಟ್ ಮಾಡೋಣ. ಹಾಗೆ ಬೇರೆದ್ರಲ್ಲೂ ಕಾಂಪ್ಲಿಮೆಂಟ್ ಮಾಡುವಂಗೆ ಅವರು ವ್ಯವಹಾರ ಮಾಡಕ್ ಹೇಳಿ. ಗೊತ್ತಾಯ್ತೆ. ಮ್ಯಾನೇಜಿಂಗ್ ಡೈರೆಕ್ಟರ್ ಡ್ರೈವರ್ಗೆ ಬಸ್ ಕೊಡುವಾಗ ನಿಮ್ಮ ಡಿಪೋ ಮ್ಯಾನೇಜರ್ಗಳು ದುಡ್ಡು ಡ್ರೈವರ್ಗಳು ಇಸ್ಕೊಳ್ಳೋದ್ ನಿಲ್ಸಕ್ ಹೇಳಿ. ಅವಾಗ ದುಡ್ಡು ಕೊಡ್ಲಿಲ್ಲ, ಲಂಚ ಕೊಡ್ಲಿಲ್ಲ ಅಂದ್ರೆ ಬ್ರೇಕ್ ಡೌನ್ ಆಗೋ ಬಸ್ಗಳು ಕೊಡೋದನ್ನ ನಿಲ್ಸಕ್ ಹೇಳಿ ಅವ್ರು ಡಿಪೋನ. ಟೈರ್ ಪಂಚರ್ ಹಾಕ್ಬೇಕಾದ್ರೆ ದುಡ್ಡು ಕೊಡ್ಬೇಕು ಅವ್ರಿಗೆ. The KSRTC has paid rupees 15,000 to the petitioner already. Hence, it has to be excluded from the total compensation. Hence, the appeal filed by the KSRTC. ಅದಾದ್ಮೇಲೆ next interest ಬನ್ನಿ. As regarding rate of interest, ಅದೆಲ್ಲ ಡೆಪ್ಟೇಜ್ ಹಾಕ್ಬಿಡಿ, ಕಾಪಿ ಪೇಸ್ಟ್ ಮಾಡ್ಬಿಡಿ. 6% ಆಗಿ. Hence, appeal merits consideration in the result the following. Appeal allowed in part, in judgment and award is modified. The petitioner would be entitled to total compensation of 1,40,000 with interest at 6% per annum from the date of payment till the date of deposit. KSRTC shall deposit the compensation within 8 weeks. ಅದನ್ನ ಕಳ್ದಿದ್ದೀನಿ ನೋಡಿ, 140 ಕಟ್ಟಿ.